ದಸರಾ ಬಹಳ ಚೆನ್ನಾಗಿದೆ. ಕಳೆದ ಬಾರಿಗಿಂತಲೂ ಒಳ್ಳೆ ಕ್ರೌಡ್ ಬಂದಿದ್ದಾರೆ. ನಿಮಗೆ ನಿಮ್ಮ ಸರ್ಕಾರಕ್ಕೆ ಅಭಿನಂದನೆಗಳು. ಲೈಟಿಂಗ್ ಬಹಳ ಚೆನ್ನಾಗಿದೆ. ನಿಮಗೆ ಹೇಗಿದೆ ರಿಪೋರ್ಟ್ ಹೇಳಿ? ಬಹಳ ಚೆನ್ನಾಗಿ ಮಾಡಿದ್ದಾರೆ ದಸರಾ ಅಂತ. ಲೈಟಿಂಗು ಚೆನ್ನಾಗಿದೆ. ತಮಗೇನು ರಿಪೋರ್ಟ್ಸ್ ಇದೆ ಹೇಳಿ? ನನಗೆ ಇರೋದು ನಿಮ್ಮ ರಿಪೋರ್ಟೇ ನನ್ನ ಹತ್ರನೂ ಇರೋದು. ಓಕೆ, ನಿಮ್ಗೇನು ರಿಪೋರ್ಟ್ ಇದೆ ಆ ರಿಪೋರ್ಟೇ ನನ್ನ ಹತ್ರನೂ ಇರೋದು. ದಸರಾ ಈ ಸಾರಿ ಜಾಸ್ತಿ ವಿಸಿಟರ್ಸ್ ಬರ್ತಾರೆ. ನಂಬರ್ 1 ಲೈಟಿಂಗು ಭಾಳ ಚೆನ್ನಾಗಾಗಿದೆ. ನಂಬರ್ 2 ಈ ಸಾರಿ ಏರ್ ಶೋ ಕೂಡ ಚೆನ್ನಾಗಾಗಿದೆ. ಇವತ್ತು ಇತ್ತಲ್ಲ, ಆಮೇಲೆ ಡ್ರೋನ್ ಶೋ ಅದು ಚೆನ್ನಾಗಿದೆ. ಸೊ ನೀವೆಲ್ಲ ಖುಷಿಯಾಗಿದ್ದರೆ ನಾವು ಖುಷಿನೇ. ನಿಮ್ಮ ಅವಧಿಯಲ್ಲಿ ನಡೆದ ಭಾಳ ಅದ್ದೂರಿ ದಸರಾ ಅನ್ನಿಸ್ತಾ ಇದೆ. ಭಾಳ ಜೋರಾಗಿದೆ. ಕ್ರೆಡಿಟ್ ಇಲ್ಲ, ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದೀನಿ. ನಾ ಇಂಟರ್ಫಿಯರೇ ಆಗಿಲ್ಲ, ಯಾವಾಗಲೂ ಆಗಿಲ್ಲ. ಅದು ಅಗತ್ಯ ಇರೋ ಬಡ್ಜೆಟ್ ಕೊಟ್ಟಿದ್ದಾರೆ. ಏನಾದರೂ ಮಾರ್ಪಾಡಿಗೆ ಏನಾದರೂ ಸಲಹೆಗಳಿದ್ದಾವ? ಯಾಕೆಂದ್ರೆ ಜನ ಈ ಸತಿ ಜನರ ಹಬ್ಬ ಆಗಬೇಕು, ಜನ ಖುಷಿಯಿಂದ ಇರಬೇಕು, ಜನರು ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಬೇಕು. ಅದೇ ದಸರಾ. ಸಾಂಸ್ಕೃತಿಕ ಹಬ್ಬ ಇದು. ಇದರಿಂದ ಸಾಂಸ್ಕೃತಿಕ ಚಟುವಟಿಕೆಗಳು ಚೆನ್ನಾಗಿ ನಡೆಯಬೇಕು. ದಸರಾ ಪ್ರಾಧಿಕಾರ ಆಗಬೇಕು ಅನ್ನೋ ಒಂದು ಕೂಗಿದೆ. ದಸರಾ ಪ್ರಾಧಿಕಾರ ಮಾಡಿ ವರ್ಷ ಪೂರ್ತಿ ಅದಕ್ಕೊಂದು ಒಳ್ಳೆ ಪ್ಲಾನ್ ಆಗಬೇಕು. ಈ ಆಗುತ್ತೆ ಯಾವಾಗಲೂ ದಸರಾ ಪ್ರಾಧಿಕಾರ ನೋಡೋಣ, ಅದರಲ್ಲಿ ವಿಚಾರ ಮಾಡೋಣ. ದಸರಾ ಪ್ರಾಧಿಕಾರದ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ. ಪ್ರಾಧಿಕಾರದ ಈಗ ಎಕ್ಸಿಬಿಷನ್ ಪ್ರಾಧಿಕಾರ ಇದೆ, ಚಾಮುಂಡಿ ಪ್ರಾಧಿಕಾರ ಮಾಡಿ, ಚಾಮುಂಡಿ ಪ್ರಾಧಿಕಾರ ಇದೆ. ದಸರಾ ಇಂಡಿಪೆಂಡೆಂಟ್ ನನ್ನ ಪ್ರಕಾರ ವೈಯಕ್ತಿಕವಾಗಿ ಅಗತ್ಯ ಇಲ್ಲ ಅಂತ. ಚೀಫ್ ಮಿನಿಸ್ಟರ್ ಹೆಡ್ ಮಾಡಿದ್ರೆ ಸರಿ. ಚೀಫ್ ಮಿನಿಸ್ಟರ್ ಹೆಡ್ ಆಗಿ ಇಟ್ಕೊಂಡ್ರೆ ಸರಿ. ದಸರಾ ನೀವಿದ್ರೇ ಅದು ನಾಡ ಹಬ್ಬ ಅಲ್ಲ, ನಾಡ ಹಬ್ಬ ಆಗಿರುತ್ತೆ. ನಾನು ನಾಮಕಾವಸ್ಥೆ ಅಧ್ಯಕ್ಷ, ಇವನು ವರ್ಕಿಂಗ್ ಪ್ರೆಸಿಡೆಂಟು. ಬಟ್ ಉದ್ಘಾಟಕ ವಿಚಾರದಲ್ಲಿ ಭಾಳ ಜವಾಬ್ದಾರಿ ತಗೊಂಡಿದೆ. ಅವ್ರ ಲೀಡರ್ಶಿಪ್ ವಿಚಾರದಲ್ಲಿ ಭಾಳ ಜವಾಬ್ದಾರಿ ಭಾಳ ರೆಸ್ಪಾನ್ಸ್. ಯಾಕೆಂತಂದರೆ BJP-ಯವರು ಥ್ರೆಟನ್ ಮಾಡಿಬಿಟ್ಟಿದ್ರಲ್ಲ, ನಂಬರ್ 1. ನಂಬರ್ 2, ಅವರ್ಸ್ ಇಸ್ ಎ ಸೆಕ್ಯುಲರ್ ಸ್ಟೇಟ್. ಕಾನ್ಸ್ಟಿಟ್ಯೂಷನಲ್ಲಿ ಅವಕಾಶ ಇರುವಾಗ ಕಾನ್ಸ್ಟಿಟ್ಯೂಷನ್ ಗೊತ್ತಿದ್ದವರು ಇಂಥ ಕೆಲಸ ಮಾಡೋದು. ಯಾರಿಗೆ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲವೋ ಅವರು ಈ ಥರದ ಕೆಲಸ ಎಲ್ಲ ಮಾಡೋದು. ಮತ್ತು ರಾಜಕೀಯವಾಗಿ ಮಾಡೋಕ್ಕೆ ಹೋಗ್ಬಾರ್ದು. ಯಾವಾಗಲೂ ರಾಜಕೀಯದಿಂದ ನಮಗೆ ಅನುಕೂಲ ಆಗ್ತದೆ, ಇದು ಮಾಡೋದ್ರಿಂದ ಅನುಕೂಲ ಆಗ್ತದೆ ಅಂತ ಆ ಥರ ಯೋಚನೆ ಮಾಡೋದು. ಬಟ್ ಫಸ್ಟ್ ಟೈಮ್ ಆ ಥರ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದ ವಿವಾದ ಆಗ್ತದೆ. ರಿಸ್ಕ್ ಅನಿಸ್ಬಿಡುತ್ತೆ. ಅದು ರಿಸ್ಕ್ ಅಂತ ಏನೋ ಅನಿಸ್ಬಿಡುತ್ತೆ. ನೋ, ಬಿಕಾಸ್ ಕಾನ್ಸ್ಟಿಟ್ಯೂಷನ್ ಇಸ್ ವೆರಿ ಕ್ಲಿಯರ್. ದಟ್ ಇಸ್ ವೈ ಸುಪ್ರೀಂ ಕೋರ್ಟ್ವರೆಗೂ ಹೋದರೂ ಕೂಡ ಸುಪ್ರೀಂ ಕೋರ್ಟ್ನವರು ಸೀಮಾರೆ ಆಗ್ತದೆ ಅವರಿಗೆ. ಪ್ರತಿಕ್ರಿಯೆ ಆಗಿತ್ತು ಸರ್, ದಸರಾ ಉದ್ಘಾಟನೆ ಆದಮೇಲೆ ಬಂದಂಥ ಪ್ರತಿಕ್ರಿಯೆಗಳು ಬೇರೆ ಬೇರೆ ಭಾಗಗಳಿಂದ ಯಾವ ರೀತಿ ಇತ್ತು ಪ್ರತಿಕ್ರಿಯೆ? ಜನರು ಖುಷಿಯಾಗಿರೋದೇ ಪ್ರತಿಕ್ರಿಯೆ. ಜನ ದಸರಾ ಇರಿಸಿ ವರ್ಷಕ್ಕೊಂದು ಸಾರಿ ನಡೆಯೋದು. ಮೈಸೂರಿನಲ್ಲಿ ಭಾಳ ಪ್ರಮುಖವಾದಂಥ ಹಬ್ಬ, ನಾಡ ಹಬ್ಬ ಇದು. ಸೊ ಜನರು ಮತ್ತು ಬೇರೆ ಜನ, ವ್ಯಾಪಾರಗಾರರು, ಸಾರ್ವಜನಿಕರು ಇವರೆಲ್ಲ ಖುಷಿ ಪಡೋದು ಇದರಿಂದ. ಒಂದು ವಾರ 10 ದಿನ ಇದರಿಂದ ಭಾಳ ಖುಷಿ ಪಡ್ತಾರೆ. ಇದ್ರ ಮೇಲೆ ಸಾಕಷ್ಟು ವಿರೋಧ ಪಕ್ಷದವರು ಚರ್ಚೆಗೆ ಕಾರಣ ಮಾಡಿದಂಥದ್ದು CM ಸಿದ್ದರಾಮಯ್ಯ ಅವರು ಪುಷ್ಪಾರ್ಚನೆ ಮಾಡೋದಿಲ್ಲ, ಭವಿಷ್ಯ ಹೇಳ್ತೀವಿ ಅಂತ ಎಲ್ಲರೂ ಹೇಳಿದ್ರು. ನಾಳೆ ಪುಷ್ಪಾರ್ಚನೆ ಮಾಡ್ತಾ ಇದ್ದೀನಿ ಅಂತ ವಿಪಕ್ಷದವರಿಗೆ ಭವಿಷ್ಯ ಸುಳ್ಳಾಯ್ತು. ಅವರು ಭವಿಷ್ಯಕಾರರಲ್ಲ, ಅದರಿಂದ ಭವಿಷ್ಯ ಹೇಳಕ್ಕೆ ಬರಲ್ಲ ಅವರಿಗೆ. ಅದರಿಂದ ಅವರು ಹೇಳಿದ ಪ್ರಕಾರ ಯಾವುದೂ ನಡೆಯಲ್ಲ. ಯಾಕಂದರೆ ವಸ್ತುಸ್ಥಿತಿ ಗೊತ್ತಿಲ್ಲ ಅವರಿಗೆ. ದಸರಾ ಬಹಳ ಚೆನ್ನಾಗಿದೆ. ಕಳೆದ ಬಾರಿಗಿಂತಲೂ ಒಳ್ಳೆ ಕ್ರೌಡ್ ಬಂದಿದ್ದಾರೆ. ನಿಮಗೆ ನಿಮ್ಮ ಸರ್ಕಾರಕ್ಕೆ ಅಭಿನಂದನೆಗಳು. ಲೈಟಿಂಗ್ ಭಾಳ ಚೆನ್ನಾಗಿದೆ. ನಿಮಗೆ ಹೇಗಿದೆ ರಿಪೋರ್ಟ್ ಹೇಳಿ? ಭಾಳ ಚೆನ್ನಾಗಿ ಮಾಡಿದ್ದಾರೆ ದಸರಾ ಅಂತ. ಲೈಟಿಂಗು ಚೆನ್ನಾಗಿದೆ. ತಮಗೇನು ರಿಪೋರ್ಟ್ಸ್ ಇದೆ ಹೇಳಿ?
ನನಗೆ ಇರೋದು ನಿಮ್ಮ ರಿಪೋರ್ಟೇ ನನ್ನ ಹತ್ರನೂ ಇರೋದು. ಹೌದಾ ಓಕೆ ಹಾಂ ನಿಮ್ಗೇನು ರಿಪೋರ್ಟ್ ಇದೆ ಆ ರಿಪೋರ್ಟೇ ನನ್ನ ಹತ್ರನೂ ಇರೋದು. ದಸರಾ ಈ ಸಾರಿ ಜಾಸ್ತಿ ವಿಸಿಟರ್ಸ್ ಬರ್ತಾರೆ. ನಂಬರ್ 1 ಲೈಟಿಂಗು ಭಾಳ ಚೆನ್ನಾಗಾಗಿದೆ. ನಂಬರ್ 2 ಈ ಸಾರಿ ಏರ್ ಶೋ ಕೂಡ ಚೆನ್ನಾಗಾಗಿದೆ. ಇವತ್ತು ಇತ್ತಲ್ಲ, ಆಮೇಲೆ ಡ್ರೋನ್ ಶೋ ಅದು ಚೆನ್ನಾಗಿದೆ. ಸೊ ನೀವೆಲ್ಲ ಖುಷಿಯಾಗಿದ್ದರೆ ನಾವು ಖುಷಿನೇ. ಅಲ್ಲ ನಿಮ್ಮ ಅವಧಿಯ ಅದ್ದೂರಿ ದಸರಾ ನಿಮ್ಮ ಅವಧಿಯಲ್ಲಿ ನಡೆದ ಭಾಳ ಅದ್ದೂರಿ ದಸರಾ ಅನ್ನಿಸ್ತಾ ಇದೆ. ಭಾಳ ಜೋರಾಗಿದೆ. ಕ್ರೆಡಿಟ್ ಇಲ್ಲ. ಅಲ್ಲ ಕ್ರೆಡಿಟು ಇಡೀ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಫ್ರೀ ಹ್ಯಾಂಡ್ ಕೊಟ್ಟು ಮಾಡಿ ಅಂತ ಬಿಟ್ಟಿದ್ದಾರೆ. ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದೀನಿ. ನಾ ಇಂಟರ್ಫಿಯರೇ ಆಗಿಲ್ಲ. ಯಾವಾಗಲೂ ಆಗಿಲ್ಲ. ಮತ್ತು ಅಗತ್ಯ ಇರೋ ಬಡ್ಜೆಟ್ ಕೊಟ್ಟಿದ್ದಾರೆ. ಏನಾದರೂ ಮಾರ್ಪಾಡಿಗೆ ಏನಾದರೂ ಸಲಹೆಗಳಿದ್ದಾವ? ಯಾಕೆಂದ್ರೆ ಜನ ಈ ಸತಿ ಜನರ ಹಬ್ಬ ಆಗಬೇಕು, ಜನ ಖುಷಿಯಿಂದ ಇರಬೇಕು, ಜನರು ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಬೇಕು. ಅದೇ ದಸರಾ. ಸಾಂಸ್ಕೃತಿಕ ಹಬ್ಬ ಇದು. ಇದರಿಂದ ಸಾಂಸ್ಕೃತಿಕ ಚಟುವಟಿಕೆಗಳು ಚೆನ್ನಾಗಿ ನಡೆಯಬೇಕು. ದಸರಾ ಪ್ರಾಧಿಕಾರ ಆಗಬೇಕು ಅನ್ನೋ ಒಂದು ಕೂಗಿದೆ. ದಸರಾ ಪ್ರಾಧಿಕಾರ ಮಾಡಿ ವರ್ಷ ಪೂರ್ತಿ ಅದಕ್ಕೊಂದು ಒಳ್ಳೆ ಪ್ಲಾನ್ ಆಗಬೇಕು. ಈ ನಿಟ್ಟಿನಲ್ಲಿ ಆಗುತ್ತೆ ಸರ್? ಯಾವಾಗಲೂ ದಸರಾ ಪ್ರಾಧಿಕಾರ ನೋಡೋಣ, ಅದರಲ್ಲಿ ವಿಚಾರ ಮಾಡೋಣ. ದಸರಾ ಪ್ರಾಧಿಕಾರದ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ. ಪ್ರಾಧಿಕಾರದ ಈಗ ಎಕ್ಸಿಬಿಷನ್ ಪ್ರಾಧಿಕಾರ ಇದೆ, ಚಾಮುಂಡಿ ಪ್ರಾಧಿಕಾರ ಮಾಡಿದೆ. ಚಾಮುಂಡಿ ಪ್ರಾಧಿಕಾರ ಇದೆ. ದಸರಾ ಇಂಡಿಪೆಂಡೆಂಟ್ ನನ್ನ ಪ್ರಕಾರ ವೈಯಕ್ತಿಕವಾಗಿ ಅಗತ್ಯ ಇಲ್ಲ ಅಂತ. ಚೀಫ್ ಮಿನಿಸ್ಟರ್ ಹೆಡ್ ಮಾಡಿದ್ರೆ ಸರಿ. ಚೀಫ್ ಮಿನಿಸ್ಟರ್ನ ಹೆಡ್ಡಾಗಿ ಇಟ್ಕೊಂಡ್ರೆ ಸರಿ ದಸರಾ. ನೀವಿದ್ರೇ ಅದು ನಾಡ ಹಬ್ಬ ಅಲ್ಲ. ನಾಡ ಹಬ್ಬ ಆಗಿರುತ್ತೆ. ನಾನು ನಾಮಕಾವಸ್ಥೆ ಅಧ್ಯಕ್ಷ, ಇವನು ವರ್ಕಿಂಗ್ ಪ್ರೆಸಿಡೆಂಟು. ಬಟ್ ಉದ್ಘಾಟಕ ವಿಚಾರದಲ್ಲಿ ಭಾಳ ಜವಾಬ್ದಾರಿ ತಗೊಂಡಿದೆ. ಅವ್ರ ಲೀಡರ್ಶಿಪ್ಪಲ್ಲಿ ವಿಚಾರದಲ್ಲಿ ಭಾಳ ಜವಾಬ್ದಾರಿ ತಗೊಂಡು ಭಾಳ ರೆಸ್ಪಾನ್ಸ್. ಯಾಕೆಂತಂದರೆ ಬಿ ಜೆ ಪಿಯವರು ಥ್ರೆಟನ್ ಮಾಡಿಬಿಟ್ಟಿದ್ರಲ್ಲ. ನಂಬರ್ 1. ನಂಬರ್ 2, ಅವರ್ಸ್ ಇಸ್ ಎ ಸೆಕ್ಯುಲರ್ ಸ್ಟೇಟ್. ಕಾನ್ಸ್ಟಿಟ್ಯೂಷನ್ನಲ್ಲಿ ಅವಕಾಶ ಇರುವಾಗ ಕಾನ್ಸ್ಟಿಟ್ಯೂಷನ್ ಗೊತ್ತಿದ್ದವರು ಇಂಥ ಕೆಲಸ ಮಾಡೋದು. ಯಾರಿಗೆ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲವೋ ಅವರು ಈ ಥರದ ಕೆಲಸ ಎಲ್ಲ ಮಾಡೋದು. ಮತ್ತು ರಾಜಕೀಯವಾಗಿ ಮಾಡೋಕ್ಕೆ ಹೋಗ್ಬಾರ್ದು. ಯಾವಾಗಲೂ ರಾಜಕೀಯದಿಂದ ನಮಗೆ ಅನುಕೂಲ ಆಗ್ತದೆ, ಇದು ಮಾಡೋದ್ರಿಂದ ಅನುಕೂಲ ಆಗ್ತದೆ ಅಂತ ಆ ಥರ ಯೋಚನೆ ಮಾಡೋದು. ಬಟ್ ಫಸ್ಟ್ ಟೈಮ್ ಆ ಥರ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದ ವಿವಾದ ಆಗ್ತದೆ. ರಿಸ್ಕ್ ಅನಿಸ್ಬಿಡುತ್ತೆ. ಅದು ರಿಸ್ಕ್ ಅಂತ ಏನೋ ಅನಿಸ್ಬಿಡುತ್ತೆ. ನೋ, ಬಿಕಾಸ್ ಕಾನ್ಸ್ಟಿಟ್ಯೂಷನ್ ಇಸ್ ವೆರಿ ಕ್ಲಿಯರ್. ದಟ್ ಇಸ್ ವೈ ಸುಪ್ರೀಂ ಕೋರ್ಟ್ವರೆಗೂ ಹೋದರೂ ಕೂಡ ಸುಪ್ರೀಂ ಕೋರ್ಟ್ನವರು ಸೀಮಾರೆ ಆಗ್ತದೆ ಅವರಿಗೆ. ಪ್ರತಿಕ್ರಿಯೆ ಆಗಿತ್ತು ಸರ್. ದಸರಾ ಉದ್ಘಾಟನೆ ಆದಮೇಲೆ ಬಂದಂಥ ಪ್ರತಿಕ್ರಿಯೆಗಳು ಬೇರೆ ಬೇರೆ ಭಾಗಗಳಿಂದ ಯಾವ ರೀತಿ ಇತ್ತು ಪ್ರತಿಕ್ರಿಯೆ? ಜನರು ಖುಷಿಯಾಗಿರೋದೇ ಪ್ರತಿಕ್ರಿಯೆ. ಜನ ದಸರಾ ಇರಿಸಿ ವರ್ಷಕ್ಕೊಂದು ಸಾರಿ ನಡೆಯೋದು. ಮೈಸೂರಿನಲ್ಲಿ ಭಾಳ ಪ್ರಮುಖವಾದಂಥ ಹಬ್ಬ, ನಾಡ ಹಬ್ಬ ಇದು. ಸೊ ಜನರು ಮತ್ತು ಬೇರೆ ಜನ, ವ್ಯಾಪಾರಗಾರರು, ಸಾರ್ವಜನಿಕರು ಇವರೆಲ್ಲ ಖುಷಿ ಪಡೋದು ಇದರಿಂದ. ಒಂದು ವಾರ 10 ದಿನ ಇದರಿಂದ ಭಾಳ ಖುಷಿ ಪಡ್ತಾರೆ. ಇದ್ರ ಮೇಲೆ ಸಾಕಷ್ಟು ವಿರೋಧ ಪಕ್ಷದವರು ಚರ್ಚೆಗೆ ಕಾರಣ ಮಾಡಿದಂಥದ್ದು CM ಸಿದ್ದರಾಮಯ್ಯ ಅವರು ಪುಷ್ಪಾರ್ಚನೆ ಮಾಡೋದಿಲ್ಲ, ಭವಿಷ್ಯ ಹೇಳ್ತೀವಿ ಅಂತ ಎಲ್ಲರೂ ಹೇಳಿದ್ರು. ನಾಳೆ ಪುಷ್ಪಾರ್ಚನೆ ಮಾಡ್ತಾ ಇದ್ದೀನಿ ಅಂತ ವಿಪಕ್ಷದವರಿಗೆ ಭವಿಷ್ಯ ಸುಳ್ಳಾಗ್ತದೆ. ಅವರು ಭವಿಷ್ಯಕಾರರಲ್ಲ, ಅದರಿಂದ ಭವಿಷ್ಯ ಹೇಳಕ್ಕೆ ಬರಲ್ಲ ಅವರಿಗೆ. ಅದರಿಂದ ಅವರು ಹೇಳಿದ ಪ್ರಕಾರ ಯಾವುದೂ ನಡೆಯಲ್ಲ. ಯಾಕಂದರೆ ವಸ್ತುಸ್ಥಿತಿ ಗೊತ್ತಿಲ್ಲ ಅವರಿಗೆ.